ಲಾಸ್ಟ್ ಮಾತು ಕರೆಕ್ಟ್ ಮುಗಿದು ಹೋಗುತ್ತೆ ಈಗ. ಐ ಸ್ಪೋಕ್ ಅಪ್ ಟು 11:30. ಮೌಲ್ಯಗಳನ್ನು ಕಲಿಸ್ಬೇಕು ಅಂತ ಹೇಳ್ತೀನಿ. ಮುಖ್ಯ ಮನೆಯಲ್ಲೇ ಕಲಿಸ್ಬೇಕು ಮೌಲ್ಯ. ಕಲಿಸೋದು ಹೇಗೆ? ನಾನು ಮೊನ್ನೆ ಹೇಳಿದ್ದೆ, ಫಸ್ಟ್ ಡೇನೇ ಹೇಳಿದ್ದೆ, ಇಫ್ ಯು ವಾಂಟ್ ಯುವರ್ ಚಿಲ್ಡ್ರನ್ ಟು ಬಿ ಆನೆಸ್ಟ್, ಯು ಶುಡ್ ಬಿ ಆನೆಸ್ಟ್. ಇಫ್ ಯು ವಾಂಟ್ ಯುವರ್ ಚಿಲ್ಡ್ರನ್ ಟು ಬಿ ಪಂಕ್ಚುವಲ್, ಐ ಶುಡ್ ಬಿ ಪಂಕ್ಚುವಲ್. ಇಫ್ ಐ ವಾಂಟ್ ಯುವರ್ ಸನ್ ಟು ಬಿ ಟೆಲಿಂಗ್ ಟ್ರುತ್, ಐ ಶುಡ್ ಟೆಲ್ ದ ಟ್ರುತ್. ನಾನು ಯಾವಾಗಲೂ ನಡೆದೇ ತೋರಿಸ್ಬೇಕಾಗತ್ತೆ. ಮೌಲ್ಯಗಳನ್ನು ಭಾಷಣ ಮಾಡಿ ಕಲಿಸೋಕ್ಕಾಗೋದಿಲ್ಲ, ನಡೆದೇ ತೋರಿಸ್ಬೇಕು. ಆದ್ದರಿಂದ ಮಕ್ಕಳಿಗೆ ಯಾವ ಮಾದರಿ ಹಾಕಿ ಕೊಡಬೇಕಂದ್ರೆ ಆ ಮಾದರಿ ಮಕ್ಕಳು ಪಾಲಿಸ್ಬೇಕು, ಹಾಗೆ ಮಾಡಬೇಕಷ್ಟೇ, ಮತ್ತೊಂದೇನಿಲ್ಲ, ಬೇರೆ ಹಾದಿ ಇಲ್ಲ. ಕಂಪ್ಯಾರಿಸನ್ ಬಿಟ್ಬಿಡಿ. ಚೈಲ್ಡ್ ಈಸ್ ನಾಟ್ ಯುವರ್ ಸ್ಟೇಟಸ್ ಸಿಂಬಲ್. ಕೆಲವು ಏನು ಮಾಡ್ತಾರೆ ಗೊತ್ತಾ, ಇಬ್ಬರು ಅಮ್ಮಂತರು ನಿಂತಿರ್ತಾರೆ ಕಂಪೌಂಡ್ ಆ ಕಡೆ ಈ ಕಡೆ ಮಾತಾಡ್ತಾ, ನಿಮ್ಮ ಹುಡುಗನ ರಿಸಲ್ಟ್ ಬಂತಾ? 8th ಸ್ಟ್ಯಾಂಡರ್ಡ್ದು ಬಂತಲ್ಲ, ಎಷ್ಟು % ಬಂತಂತೆ ನಿಮ್ಮ ಹುಡುಗನಿಗೆ? ನಮ್ಮ ಹುಡುಗನಿಗೆ 91 ಬಂತು ಅಂತ ಅವ್ರು ಹೇಳ್ತಾರೆ. ನಿಮ್ಮ ಹುಡುಗನಿಗೆ ಎಷ್ಟು ಬಂತು? ನಮ್ಮ ಹುಡುಗನಿಗೆ 94 ಬಂತು. ಇಬ್ಬರಿಗೂ 60 ಬಂದಿಲ್ಲ. ಮಕ್ಕಳು ಸ್ಟೇಟಸ್ ಸಿಂಬಲ್ ತಾನೆ. ನಮ್ಮ ಹುಡುಗನ ಮಾರ್ಕ್ಸ್ ಕಮ್ಮಿ ಆದರೆ ಅಪ್ಪ ಅಮ್ಮನಿಗೆ ಘನತೆ ಕಮ್ಮಿ ಆಗುತ್ತೆ. ಯಾಕೆ? ವಾಟ್ ಈಸ್ ದ ಪ್ರಾಬ್ಲಮ್? ಕೆಲವು ಮಕ್ಕಳು ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ದೊಡ್ಡ ದೊಡ್ಡ ಶಾಲೆಗೆ ಸೇರಿಸೋದಂದರೆ ನಮ್ಮ ಮಗ ಅಲ್ಲಿ ಓದ್ತಾನೆ ಅಂತ ತೋರಿಸೋದಕ್ಕೆ. ನಮ್ಮ ಶಾಲೆ 3 ಲಕ್ಷ ರೀ ಫೀಸು, ಒಳ್ಳೆ ಸ್ಕೂಲ್, ದೊಡ್ಡ ಸ್ಕೂಲ್. ಚೈಲ್ಡ್ ಈಸ್ ನಾಟ್ ಯುವರ್ ಸ್ಟೇಟಸ್ ಸಿಂಬಲ್. ಚೈಲ್ಡ್ ಈಸ್ ವಂಡರ್ಫುಲ್ ವೆರೆವರ್. ಎಲ್ಲೇ ಯಾವ ಸ್ಕೂಲಲ್ಲಿ ಓದಿದ್ರೆ ಚೆನ್ನಾಗಿ ಓದುತ್ತೆ ಮಗು. ಆದ್ದರಿಂದ ಸ್ಟೇಟಸ್ ಸಿಂಬಲ್ ಮಾಡ್ಕೋಬೇಡಿ ಮಕ್ಕಳನ್ನ. ಮಕ್ಕಳು ಚೆನ್ನಾಗಿ ಓದಿ ಹೋದ್ರೆ ನಾನು ಬೇಜಾರು ಮಾಡ್ಕೋಬೇಕು, ಏನು ಬೇಕಾಗಿಲ್ಲ ಅದು. ಯು ಪ್ಲೀಸ್ ಸಿ ದಟ್ ಚೈಲ್ಡ್ ಈಸ್ ಡಿಫರೆಂಟ್. ಇನ್ನೊಂದು, ದೇ ನೀಡ್ ಮೋರ್ ಲವ್ ಆ್ಯಂಡ್ ಅಫೆಕ್ಷನ್ ವೆನ್ ದೆ ಫೇಲ್. ಮಕ್ಕಳು ಅಕಸ್ಮಾತ್ ಯಾವುದೋ ಕಾರಣಕ್ಕೆ ಫೇಲ್ ಆದಾಗ ಅಟೆನ್ಷನ್ ಜಾಸ್ತಿ ಬೇಕು ಅವ್ರಿಗೆ. ನಾವು ಅವಾಗೆ ಬೈಯೋದು, ನನಗೆ ಗೊತ್ತಿತ್ತು ನನಗೆ ಫೇಲ್ ಆಗ್ತೀಯ ಅಂತ. ನೀವು ಓದೋ ರೀತಿ ನೋಡಿದ್ರೆ ಗೊತ್ತಿದ್ದು ನೀವು ಫೇಲ್ ಆಗ್ತೀಯ ಅಂತ. ಸುಮ್ಮನೆ ಕೂತಿದ್ರೆ ಅವು ಫೇಲ್ ಆಗಬೇಕಾದ್ರೆ, ಫೇಲ್ ಆದಮೇಲೆ ಬೈಯೋದು ನಾವು. ಮೊದಲೇ ದುಃಖ ಆಗಿದೆ ಆ ಮಗುಗೆ ಸೋತಿದ್ದೀನಿ ಅಂತ, ಮತ್ತು ಮೇಲೆ ಬೈಕೊಂಡ್ರೆ ಅಲ್ವಾ. ಒಂದು ಸಣ್ಣ ಘಟನೆ, ನನ್ನ ಪರ್ಸ್ನಲ್ ಘಟನೆ ಹೇಳಿ ನಿಲ್ಲಿಸ್ಬಿಡ್ತೀನಿ ಇವತ್ತಿಗೆ, ಭಾಳ ಚೆನ್ನಾಗಿದೆ ಅದು. ಯಾಕೆ ನನ್ನ ಬಗ್ಗೆ ಹೇಳ್ಕೊತೀನಿ ಅಂದರೆ, ನಿಮ್ಮ ಬಗ್ಗೆ ಹೇಳ್ಕೊತ ನನ್ನ ಬಗ್ಗೆ ಹೇಳ್ಕೊಳ್ಳೋದು ವಾಸಿ, ಮತ್ತೊಬ್ಬರ ಬಗ್ಗೆ ಮಾತಾಡೋದಕ್ಕಿಂತ. ನನ್ನ ಮಗ ಇಲ್ಲೇ ಓದ್ತಿದ್ದ, ಏರ್ಫೋರ್ಸ್ ಸ್ಕೂಲ್ ಅಂತಿದೆ ಹೆಬ್ಬಾಳ ಹತ್ರ. ಅವನಲ್ಲಿ 10th ಇದ್ದಾಗ ಅಂಡರ್-16 ಕ್ರಿಕೆಟ್ ಟೀಮ್ ಇರುತ್ತೆ ಕರ್ನಾಟಕದ್ದು. ಅವನ ಟೀಮ್ ಕ್ಯಾಪ್ಟನ್ ಇದ್ದ. ಅಂಡರ್-16 ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಂತ. ಎಲ್ಲ ಕಡೆ ಉದ್ದಾಡಬೇಕು, ಬೇರೆ ಬೇರೆ ಟೂರ್ನಮೆಂಟಿಗೆ ಹೋಗಬೇಕು. ಒಂದು ಸಲ ಆಸ್ಟ್ರೇಲಿಯಾಕ್ಕೆ ಒಂದು 15 ದಿವಸ ಕಳಿಸಿದ್ರು. ಹಿಂಗೆ ಹೋಗಿ ಬಂದಾಗ ಅವನಿಗೆ ಶಾಲೆ ಕಡೆ ಸರಿಯಾಗಿ ಹೋಗೋಕ್ಕಾಗಿಲ್ಲ, ಓದಿಲ್ಲ. ಪ್ರಿಪ್ರೇಟ್ರಿ ಪರೀಕ್ಷೆ ಬರುತ್ತಲ್ಲ, ಬಂದಮೇಲೆ ಒಂದು ಮಾರ್ಕ್ಸ್ ಕಾರ್ಡ್ ಬರುತ್ತೆ, ಅದು ಬ್ರಹ್ಮ ಬರಹ. ಅದು ಬಂದು ನಾನು ಹೆಂಡ್ತಿಗೆ ತೋರಿಸಿದ್ದಾನೆ. ಎಲ್ಲ ಮಾರ್ಕ್ಸು 40, 42, 45 ಇದ್ದಾವೆ. ಆಕೆ, ಏನೋ ನೀನು, ನಿಮ್ಮ ಅಪ್ಪ ಪ್ರಿನ್ಸಿಪಾಲು, ನಿನ್ನ ಮಾರ್ಕ್ಸ್ ಹಿಂಗಿದಾವಲ್ಲೋ ಅಂದಿದ್ದಾಳೆ. ಮೊದಲೇ ಪಾಪ ಹೆದರಿಕೆ ಅವನಿಗೆ, ಈಕೆ ಎಷ್ಟು ಹೆದರಿಸ್ಬಿಟ್ಟಿದ್ದಾಳೆ ಅನಿಸುತ್ತೆ ಪಾಪ. ನಾ ರಾತ್ರಿ ಮನೆಗೆ ಹೋಗಿ ಊಟ ಮಾಡಿ ಪೇಪರ್ ಓದ್ತಿರ್ಬೇಕಾದ್ರೆ ಕಣ್ಣಂಚಲ್ಲಿ ಯಾರೋ ನಿಂತಂಗಾಯ್ತು. ತಿರುಗಿ ನೋಡಿದೆ, ನಿಂತಿದ್ದ ಅವನು. ಯಾಕೋ ಅಂತ ಕೇಳಿದೆ. ಅಪ್ಪ ಪ್ರೋಗ್ರೆಸ್ ಕಾರ್ಡು ಸೈನ್ ಮಾಡಬೇಕು ಅಂದ. ಅದೊಂದು ಇದೆಯಲ್ಲ ಬ್ರಹ್ಮ ಬರಹ, ಕೊಟ್ಟ. ನೋಡಿದೆ, ಹೆಂಗೆ ಕ್ಷಣದಲ್ಲಿ ಗೊತ್ತಾಯ್ತು ಮಾರ್ಕ್ಸ್ ಕಮ್ಮಿ ಇದ್ದಾವೆ ಅಂತ. ಹಿಂಗೆ ತಲೆ ಎತ್ತಿ ನೋಡಿದೆ, ಇಲ್ಲೇ ನೀರು ನಿಂತ್ಕೊಂಡಿತ್ತು ಅವನು. ಬೈದ ತಕ್ಷಣ ಅಳ್ತಿದ್ದ ಅವನು. ನಾನು ಪೆನ್ ಎಲ್ಲೋ ಅಂದೆ. ಸುಯ್ ಅಂತ ಓಡ್ದ ತನ್ನ ಕೋಲಿಗೆ, ಪೆನ್ ತಂದ. ಸರ ಸೈನ್ ಮಾಡಿದೆ. ಬಿಡೋ, ಯು ಆರ್ ಎ ಬ್ರೈಟ್ ಬಾಯ್, ಯುಲ್ ಡೂ ವೆಲ್ ಇನ್ ದ ಫೈನಲ್. ಕ್ರಿಕೆಟ್ ಆಡಿದೆಯಲ್ಲ, ಚಿಂತೆ ಅಲ್ಲಿ ಬಿಡು, ಹೋಗು ಅಂದೆ. ಅವನು ಪ್ರೋಗ್ರೆಸ್ ಕಾರ್ಡ್ ತೊಗೊಂಡು ತನ್ನ ಕೋಣೆಗೆ ಹೋಗಲಿಲ್ಲ, ಅಡುಗೆ ಮನೆಗೆ ಹೊಡೆದ. ಸುಯ್ ಅಂತ ಹೊಡ್ಬಿಟ್ಟು, ಅಮ್ಮ ಅಪ್ಪ ಬೈಲೇ ಇಲ್ಲ. ಫಾರ್ ದ ಜಾಯ್ ಐ ಕ್ಯಾನ್ ಗಿವ್ ಎ crore rupee ಫಾರ್ ಹಿಮ್. ಮುಂದೆ ಅವ್ನು ದೊಡ್ಡವನಾಗಿ ಇಂಗ್ಲೆಂಡಿಗೆ ಹೋದಾಗ ಮೇಲ್ ಕಳಿಸಿದ್ದಾನೆ, ಕಾಯ್ದಿಟ್ಕೊಂಡಿದ್ದೇನೆ ಅದನ್ನು ನಾನು. ಅವ್ನು ಬರೀತಾನೆ, ಐ ಡೋಂಟ್ ನೋ ಅಪ್ಪ ವೆದರ್ ಯು ರಿಯಲೈಸ್ ದ ಟರ್ನಿಂಗ್ ಪಾಯಿಂಟ್ ಇನ್ ಮೈ ಅಕಾಡೆಮಿಕ್ ಲೈಫ್ ವಾಸ್ ದ ಡೇ ಯು ಸೈನ್ ದ ಪ್ರೋಗ್ರೆಸ್ ಕಾರ್ಡ್ ವಿದೌಟ್ ಶೌಟಿಂಗ್ ಎಟ್ ಮೀ. ನಾನು ಬೈಲಾರದೆ ಸೈನ್ ಮಾಡಿಕೊಟ್ಟೆಲ್ಲ ಪ್ರೋಗ್ರೆಸ್ ಕಾರ್ಡು, ಅವತ್ತೇ ನನ್ನ ಶಿಕ್ಷಣದ ತಿರು ಬದಲಾಯಿತು ಅಂತ. ಹಿ ಸೇಸ್, ಐ ನೋ ನೌ ದಟ್ ಮೈ ಫಾದರ್ ವುಡ್ ಸ್ಟ್ಯಾಂಡ್ ಬೈ ಮೀ ಇಫ್ ಐ ಫೇಲ್. ಅಕಸ್ಮಾತ್ ಯಾವುದೋ ಕಾರಣಕ್ಕೆ ನಾನು ವೈಫಲ್ಯ ಬಂದರೆ ನಮ್ಮಪ್ಪ ನಾನು ಸಪೋರ್ಟ್ ಮಾಡ್ತಾನೆ ಅಂತ ಧೈರ್ಯ ಬಂತು ನನಗೆ ಅಂತ ಅಲ್ವಾ. ನಿಮಗೆ ಕೈಯಲ್ಲಿ ಕೋಲು ಯಾವಾಗ ಬೇಕಾಗತ್ತೆ? ಕಾಲು ನೋವಾದಾಗ, ಅಶಕ್ತ ಆದಾಗ. ಕಾಲು ಚೆನ್ನಾಗಿದ್ದಾಗ ಓಡಿರ್ತಾನೆ ಅವ್ನು, ರ್ಯಾಂಕ್ ಬಂದ ನಿಮ್ಮನ್ನು ಕೇಳ್ತಾನೆ, ಓಡಾಡ್ತಿರ್ತಾನೆ, ಸ್ವೇಟ್ ಹಂಚ್ಕೊಂಡು ಓಡಾಡ್ತಿರ್ತಾನೆ ಊರು ತುಂಬ. ಸೋತಾಗೆ ಸಪೋರ್ಟ್ ಬೇಕಾಗುತ್ತೆ. ಅಂದರೆ ಸೋಲ್ಬೇಕು ಅಂತಲ್ಲ, ಅಕಸ್ಮಾತ್ ಸೋಲ್ ಬಂತು ಅಂದರೆ ವಾಟ್ ಯು ವಾಂಟ್ ಮಾರ್ಕ್ಸ್ ಕಾರ್ಡ್ ಆರ್ ಯುವರ್ ಸನ್ ಆರ್ ಯುವರ್ ಚೈಲ್ಡ್? Your child is more important than a marks card. 100 marks cards can come in future, but child will not come. ಅದಕ್ಕೆ ಹೇಳೋದು, ಲೆಟ್ ನಾಟ್ ದ ಚೈಲ್ಡ್ ಆಸ್ಕ್ ಎ ಕ್ವಶನ್. ಮಗು ಪ್ರಶ್ನೆ ಕೇಳಬಾರ್ದು. ವಿಲ್ ಯು ಸ್ಟಿಲ್ ಲವ್ ಮೀ ಇವನ್ ಇಫ್ ಐ ಡೋಂಟ್ ವಿನ್? ಐ ವಿಲ್ ಲವ್ ಯು ಈವನ್ ಇಫ್ ಯು ಡೋಂಟ್ ವಿನ್. ಐ ಲವ್ ಯು ಬಿಕಾಸ್ ಯು ಆರ್ ಮೈ ಚೈಲ್ಡ್. ಆ ಅಶ್ಯೂರೆನ್ಸ್ ಬಹಳ ಮುಖ್ಯ ಕೊಡಬೇಕಾದದ್ದು. ಅದು ಮಾಡಿದಾಗ ಎಕ್ಸೆಪ್ಟ್ ದ ಚೈಲ್ಡ್ ಆ್ಯಸ್ ಹಿ ಆರ್ ಶಿ ಈಸ್, ದೆನ್ ಥಿಂಗ್ ವಿಲ್ ಐ ಬ್ಯೂಟಿಫುಲ್.
Parenting is a very challenging job, very challenging, but exciting, beautiful. ಮಗು ಬೆಳೆದ ಹಾಗೆ ನೀವು ಬೆಳೆದಿದ್ದೀರಿ. ಮಗುವಿನ ಪ್ರತಿಯೊಂದು ಹಂತ ಪ್ರೀತಿಯಿಂದ ಗಮನಿಸಿ. ಇಟ್ಸ್ ಎ ಮಿರಕಲ್ ಹ್ಯಾಪನಿಂಗ್ ಬಿಫೋರ್ ಯು. ಇಟ್ಸ್ ಎ ಮಿರಕಲ್. ಪವಾಡ ಅದು. ಆಗ ತಾನೇ ಹುಟ್ಟಿದ ಮಗು ಅಳೋಕ್ಕೆ ಬರ್ಬಿಟ್ಟು ಇನ್ನೂ ಬರದೆ ಅಂತ ಮಗು ಎದ್ದು ನಿಂತ್ಕೊಂಡು ದೊಡ್ಡದಾಗಿ, ಅಮ್ಮ ನಾ ಹೇಗಿದ್ದೀನಿ ನೋಡು, ಐ ಹ್ಯಾವ್ ಡನ್ ಸಮಥಿಂಗ್ ಗುಡ್ ಟುಡೇ ಅಂತ ಹೇಳಬೇಕಾದ್ರೆ ಒಂದು ಪವಾಡ ಅಲ್ವಾ ಅದು? ಆ ಪವಾಡಕ್ಕೆ ನೀವು ಸಾಕ್ಷಿಯಾಗಿದ್ದೀರಿ. ಸಾಕ್ಷಿ ಆಗೋದಷ್ಟೇ ಅಲ್ಲ, ಅದಕ್ಕೆ ಕಾರಣ ಆಗಿದ್ದೀರಿ ಅನ್ನೋದು ಬಹಳ ಮುಖ್ಯ. ಲೆಟ್ ದಿ ಪೇರೆಂಟಿಂಗ್ ಬಿ ಎ ವೆರಿ ಹ್ಯಾಪಿ ಒನ್. ಎಂಜಾಯ್ ಪೇರೆಂಟಿಂಗ್. ಐ ಆಮ್ ಥ್ಯಾಂಕ್ಫುಲ್ ಟು ಈಚ್ ಒನ್ ಆಫ್ ಯು. ಪ್ರತಿಯೊಬ್ಬರಿಗೂ ನಾನು ಕೃತಜ್ಞತೆಗಳನ್ನು ಹೇಳಬೇಕು. ತಾವು ತಮ್ಮ ಸಾಯಂಕಾಲವನ್ನು ತೆಗೆದಿಟ್ಟು ಇಲ್ಲಿ ಬಂದಿದ್ದೀರಿ. ಹೇಳಬೇಕಾದ್ದು ತುಂಬ ಇದೆ. ನಾನು ಸೂಕ್ಷ್ಮ ರೂಪದಲ್ಲಿ ಇಷ್ಟೆಲ್ಲ ಹೇಳಿದ್ದೀನಿ. ಮಗು ಬೆಳಿಬೇಕಾದ್ರೆ 25 ವರ್ಷ ಬೇಕಲ್ವಾ? ಮಗು ಹುಟ್ಟಿದಾಗ ಅಳೋದು ಬಿಟ್ಟರೆ ಏನೂ ಬರಲ್ಲ ಅಂತ ಹೇಳಿದೆ. 20 ವರ್ಷ ಆದಾಗ ಸುಸಂಸ್ಕೃತ ವ್ಯಕ್ತಿಯಾಗಿ ನಿಂತ್ಕೊಳ್ಳುತ್ತಲ್ಲ ಮಗು. ಆ ಯಾವ ಸಂಸ್ಕಾರಗಳನ್ನು ನೀವು ಮಗು ಮೇಲೆ ಹಾಕಿದ್ದೀರಿ, ಅದರ ಮೇಲೆ ಮಗುವಿನ ಭವಿಷ್ಯ ತೀರ್ಮಾನ ಆಗುತ್ತೆ. ಆ ಸಂಸ್ಕಾರ ಬಹಳ ಮುಖ್ಯ. ಅದನ್ನೇ ಶಿಕ್ಷಣ ಅಂತ ಕರೆಯೋದು ಹಳೆ ಕಾಲದಲ್ಲಿ. ಶಿಕ್ಷಣ ಅಂದರೆ ಸರ್ಟಿಫಿಕೇಟ್ ಅಲ್ಲ, ಮಾರ್ಕ್ಸ್ ಕಾರ್ಡ್ ಅಲ್ಲ. ಯಾವ ಸಂಸ್ಕಾರಗಳನ್ನು ಮಕ್ಕಳಿಗೆ ಕೊಟ್ಟರೆ ಅದರಿಂದ ದೊಡ್ಡದಾಯ್ತು ಮಗು ಅಂತ. ಇವತ್ತು ದೊಡ್ಡವ್ರು ನೆನೆಸ್ಕೊಳ್ಳಿ, ಯಾರು ದೊಡ್ಡವ್ರು ನೆನೆಸ್ಕೊಳ್ಳಿ. ಯಾಕೆ ನೆನೆಸ್ಕೊಳ್ತೀವಿ? ಸಂಸ್ಕಾರ. ವಿಶ್ವೇಶ್ವರಯ್ಯ ನೆನೆಸ್ಕೊಂಡಾಗ ಏನಪ್ಪ ಸಂಸ್ಕಾರ ಅದು? ಅದ್ಭುತ ಅಲ್ವಾ? ಟೈಮ್ ಸರಿಯಾಗಿ ಮಾಡುವಂಥದ್ದು, ಹಠ ಹಿಡಿದು ಮಾಡುವಂಥದ್ದು. ಒಂದು ಬುದ್ಧ ನೋಡಿ, ಎಲ್ಲ ರಾಜ ಇದ್ದರೂ ಬೇಡ ಅಂತ ಕಾಡಿಗೆ ಹೋದ್ನಲ್ಲ. ಮಹಾವೀರ ರಾಜ ಆಗಿದ್ದವನು, ಅವನು ಬಿಟ್ಟು ಹೋದ. ಒಬ್ಬ ರಾಮ ಏನು ಬೇಕಾದರೂ ಮಾಡ್ಬೋದಾಗಿತ್ತು, ಸಿಂಪಲ್ಲಾಗಿ ಉಳ್ಕೊಂಬಿಟ್ಟಲ್ಲ. ದೇವರಾಗಲಿಲ್ವಾ? ಆ ಮಾದರಿ ನಮ್ಮ ಕಣ್ಣು ಮುಂದೆ ಯಾಕೆ ಆಗಲ್ಲ ನಾವು? ನಮ್ಮ ಭಾರತೀಯ ಸಂಸ್ಕೃತಿ ಇರೋದೇ ಈ ರಾಮಾಯಣ ಮಹಾಭಾರತಗಳಲ್ಲಿ. ದಯವಿಟ್ಟು ಮಕ್ಕಳಿಗೆ ಕಥೆಗಳನ್ನು ಹೇಳಿಕೊಡಿ. ಕತೆ ಹೇಳಿ ಮಕ್ಕಳಿಗೆ. ಈ ವಯಸ್ಸಲ್ಲಿ ಮಕ್ಕಳು ಚೆನ್ನಾಗಿ ಕೇಳ್ತಾರೆ, ಕತೆ ಕೇಳ್ತಾರೆ. ಆ ಕತೆ ಬೇಳು ಹವ್ಯಾಸ ಬೆಳೆದು ಬಿಟ್ಟರೆ, ಕತೆಗಳ ಮೂಲಕ ವಾಲ್ಮೀಕಿ ಎಂದು ತಪ್ಪಿ ಕೂಡ ಹೇಳಲಿಲ್ಲ ರಾಮನ ಹಾಗೆ ಇರು, ಸೀತೆ ಹಾಗೆ ಬದುಕು, ಆಂಜನೇಯನ ಹಾಗೆ ಸೇವೆ ಮಾಡೋದು ಎಲ್ಲೂ ಹೇಳಿಲ್ಲ. ಆದರೆ ಪಾತ್ರ ಎಷ್ಟು ಚೆಂದಾಗಿ ಬೆಳೆಸಿದ್ರು ಅಂದರೆ ಹಾಗಾಗಬೇಕು ಅನ್ನಿಸ್ಬಿಡ್ತು. ಅದಕ್ಕೆ ಐ ಓನ್ಲಿ ಎಕ್ಸ್ಪೆಕ್ಟ್ ಯು, ಐ ರಿಕ್ವೆಸ್ಟ್ ಯು ಟು ಬ್ರಿಂಗ್ ಅಪ್ ದೀಸ್ ಚಿಲ್ಡ್ರನ್ ಹೂ ಆರ್ ಅಸೆಟ್ ಆಫ್ ಟುಮಾರೋ. ನಾನು ಇದೇ ಪಾಠದಿಂದ ಶುರು ಮಾಡಿದ್ದೆ, ಅಲ್ಲಿಗೆ ಮುಗಿಸ್ಬೇಕು. ಒಂದು ಇಂಗ್ಲೀಷ್ ಪದ್ಯ ಇದೆ, ಯುವರ್ ಚೈಲ್ಡ್ ಈಸ್ ನಾಟ್ ಯುವರ್ ಚೈಲ್ಡ್ ಅಂತ. ಫಸ್ಟ್ ಡೇ ಅದರಿಂದನೇ ಶುರು ಮಾಡಿದ್ದೆ ನಾನು. ನಿಮ್ಮ ಮಗು ಅಲ್ಲ, ಪ್ರಪಂಚದ ಕಾಣಿಕೆ ಅದು, ಭಗವಂತ ಕೊಟ್ಟ ಕಾಣಿಕೆ. ಅದನ್ನು ಬೆಳೆಸಿ ವಾಪಸ್ಸು ಕೊಟ್ಟರೆ ಭಗವಂತನಿಗೆ ನೀವು ಕೃತಜ್ಞತೆ ಹೇಳ್ದಂಗೆ ಆಗುತ್ತೆ. ಎಂಜಾಯ್ ಯುವರ್ ಪೇರೆಂಟ್ಹುಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಆಫ್ ಯು. ನಮಸ್ಕಾರ.